ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ನಡೆದ ಒಂದು ಘಟನೆ. ಅಲ್ಲಿ ನಮ್ಮ ಶಾಸಕರಾದಂತಹ ಗೌಡ್ರು ಚುನಾವಣೆಯಲ್ಲಿ ಗೆದ್ದರು. ಅವ್ರು ಗೆದ್ದಿದ್ದು ಬರೀ ಅಲ್ಪ ಮತದಲ್ಲಿ, ಅದು ಪೋಸ್ಟ್ ಬ್ಯಾಲೆಟ್ ವೋಟನ್ನು ಕೊನೆಗಾದಾಗ. ಆದರೆ ಅವ್ರು ಗೆದ್ದರು ಅನ್ಬೇಕಾದ್ರೆ ನಮ್ಮ ಯಾರೆಲ್ಲ ಕೌಂಟಿಂಗ್ ಏಜೆಂಟ್ಗಳಿದ್ದರು ಅವರೆಲ್ಲ ಜಾಗ ಖಾಲಿ ಮಾಡಿಬಿಟ್ರು ಸರ್ ಅಲ್ಲಿಂದ. ಆ ಟೈಮಲ್ಲಿ ಅಲ್ಲಿದ್ದಂಥ ವಿರೋಧ ಪಕ್ಷದವರು ಆ ವೋಟಿಂಗ್ ಬ್ಯಾಲೆಟ್ ಪೇಪರ್ಗಳಲ್ಲಿ ಆ ಚಿಹ್ನೆಗಳನ್ನು ಅವ್ರು ಏನು ಗುರುತು ಹಾಕಿದ್ರು ಅದನ್ನು ಅವರು ಎರಡೆರಡು ಸಲ ಹಾಕ್ಬಿಟ್ಟು ಅದನ್ನೆಲ್ಲ ಇನ್ವ್ಯಾಲಿಡ್ ಮಾಡಿಕೊಂಡ್ರು. ಯಾಕೆ ಅಂತ ಹೇಳಿದ್ರೆ ಸಿ ಟಿ ರವಿ ಅವರು ಕೇಳಬೇಕಾದ್ರೆ ಅವ್ರು ಕೇಳಬೇಕಾದ್ರೆ ನಮ್ಮ ಜೀವರಾಜ್ ಅವರು ಕೋರ್ಟಲ್ಲಿ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ನಮಗೆ ನಾವು ಪೋಸ್ಟಲ್ ಬ್ಯಾಲೆಟ್ ವೋಟ್ ಇದೆಯಲ್ಲ ಅದನ್ನು ರೀಕೌಂಟ್ ಕೇಳ್ತಾರೆ. ಅವ್ರು ಯಾವ ಆಧಾರದ ಮೇಲೆ ರೀಕೌಂಟನ್ನು ಕೇಳಲಿಕ್ಕೆ ಸಾಧ್ಯ? ಅವ್ರು ಏನು ತಪ್ಪನ್ನು ಅವ್ರು ಏನು ಮಾಡಿದ್ರಲ್ಲ ಸರ್, ಅದಕ್ಕೋಸ್ಕರ ಅವನ್ನ ರೀಕೌಂಟನ್ನು ಕೇಳ್ತಾರೆ. ಅಂತ ಹೇಳಿದ್ರೆ ಚುನಾವಣೆಯಲ್ಲಿ ನಾವು ಗೆದ್ವಿ ಅಂತ ಹೇಳಿಬಿಟ್ಟು ಆ ಬ್ಯಾಲೆಟನ್ನ ಅವ್ರು ಏನು ತಿದ್ದಿದ್ರಲ್ಲ ಆ ತಿದ್ದಕ್ಕೆ ಬಿಡದೆ ನಾವೇನಾದಿದ್ರೆ ಈ ಪರಿಣಾಮ ಬರ್ತಾ ಇರಲಿಲ್ಲ. ಹಾಗಾಗಿ SIR ನಾವು ಎಷ್ಟು ಸಲ ಹೇಳಿದ್ರು, ಯಾವ ರೀತಿ ನಮ್ಮ ಅಧ್ಯಕ್ಷ ಹೇಳಿದ್ರು, ನಮ್ಮ ಭಾರತೀಯ ನಾಗರಿಕನಿಗೆ ಮತದಾನದ ಹಕ್ಕು ಎಷ್ಟು ಉಂಟಿದೆಯೋ ಅದನ್ನು ಕಾಪಾಡುವಂಥದ್ದು ಇವತ್ತೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನಾಯಕರುಗಳಿಗಿದೆ. ಹಾಗಾಗಿ SIRನ್ನು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವೆಲ್ಲರೂ ಅತ್ಯಂತ, ನಿಮಗೆ ಅನಿಸಿರ್ಬೋದು ಇಂಥ ಒಂದು ಸಮಯದಲ್ಲಿ ಸಹ ಅಧ್ಯಕ್ಷರಾಗಿ 2 ದಿವಸ ಆಗಿಲ್ಲ, ಇವತ್ತು SIRಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನಮ್ಮ ರಾಷ್ಟ್ರದ ಮತ್ತು ರಾಜ್ಯದ ನಾಯಕರುಗಳು ಎಷ್ಟು ಇದನ್ನು ಪರಿಣಾಮಕಾರಿಯಾಗಿ ತಗೊಂಡಿದ್ದಾರೆ ಅಂತ ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇರೋದು ಸರ್. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ನಡೆದ ಒಂದು ಘಟನೆ. ಅಲ್ಲಿ ನಮ್ಮ ಶಾಸಕರಾದಂತಹ ಗೌಡ್ರು ಚುನಾವಣೆಯಲ್ಲಿ ಗೆದ್ದರು. ಅವ್ರು ಗೆದ್ದಿದ್ದು ಬರೀ ಅಲ್ಪ ಮತದಲ್ಲಿ, ಅದು ಪೋಸ್ಟ್ ಬ್ಯಾಲೆಟ್ ವೋಟನ್ನು ಕೊನೆಗಾದಾಗ. ಆದರೆ ಅವ್ರು ಗೆದ್ದರು ಅನ್ಬೇಕಾದ್ರೆ ನಮ್ಮ ಯಾರೆಲ್ಲ ಕೌಂಟಿಂಗ್ ಏಜೆಂಟ್ಗಳಿದ್ದರು ಅವರೆಲ್ಲ ಜಾಗ ಖಾಲಿ ಮಾಡಿಬಿಟ್ರು ಸರ್ ಅಲ್ಲಿಂದ. ಆ ಟೈಮಲ್ಲಿ ಅಲ್ಲಿದ್ದಂಥ ವಿರೋಧ ಪಕ್ಷದವರು ಆ ವೋಟಿಂಗ್ ಬ್ಯಾಲೆಟ್ ಪೇಪರ್ಗಳಲ್ಲಿ ಆ ಚಿಹ್ನೆಗಳನ್ನು ಅವ್ರು ಏನು ಗುರುತು ಹಾಕಿದ್ರು ಅದನ್ನು ಅವರು ಎರಡೆರಡು ಸಲ ಹಾಕ್ಬಿಟ್ಟು ಅದನ್ನೆಲ್ಲ ಇನ್ವ್ಯಾಲಿಡ್ ಮಾಡಿಕೊಂಡ್ರು. ಯಾಕೆ ಅಂತ ಹೇಳಿದ್ರೆ ಸಿ ಟಿ ರವಿ ಅವರು ಕೇಳಬೇಕಾದ್ರೆ ಅವ್ರು ಕೇಳಬೇಕಾದ್ರೆ ನಮ್ಮ ಜೀವರಾಜ್ ಅವರು ಕೋರ್ಟಲ್ಲಿ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ನಮಗೆ ನಾವು ಪೋಸ್ಟಲ್ ಬ್ಯಾಲೆಟ್ ವೋಟ್ ಇದೆಯಲ್ಲ ಅದನ್ನು ರೀಕೌಂಟ್ ಕೇಳ್ತಾರೆ. ಅವ್ರು ಯಾವ ಆಧಾರದ ಮೇಲೆ ರೀಕೌಂಟನ್ನು ಕೇಳಲಿಕ್ಕೆ ಸಾಧ್ಯ? ಅವ್ರು ಏನು ತಪ್ಪನ್ನು ಅವ್ರು ಏನು ಮಾಡಿದ್ರಲ್ಲ ಸರ್, ಅದಕ್ಕೋಸ್ಕರ ಅವನ್ನ ರೀಕೌಂಟನ್ನು ಕೇಳ್ತಾರೆ. ಅಂತ ಹೇಳಿದ್ರೆ ಚುನಾವಣೆಯಲ್ಲಿ ನಾವು ಗೆದ್ವಿ ಅಂತ ಹೇಳಿಬಿಟ್ಟು ಆ ಬ್ಯಾಲೆಟನ್ನ ಅವ್ರು ಏನು ತಿದ್ದಿದ್ರಲ್ಲ ಆ ತಿದ್ದಕ್ಕೆ ಬಿಡದೆ ನಾವೇನಾದಿದ್ರೆ ಈ ಪರಿಣಾಮ ಬರ್ತಾ ಇರಲಿಲ್ಲ. ಹಾಗಾಗಿ SIR ನಾವು ಎಷ್ಟು ಸಲ ಹೇಳಿದ್ರು, ಯಾವ ರೀತಿ ನಮ್ಮ ಅಧ್ಯಕ್ಷ ಹೇಳಿದ್ರು, ನಮ್ಮ ಭಾರತೀಯ ನಾಗರಿಕನಿಗೆ ಮತದಾನದ ಹಕ್ಕು ಎಷ್ಟು ಉಂಟಿದೆಯೋ ಅದನ್ನು ಕಾಪಾಡುವಂಥದ್ದು ಇವತ್ತೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನಾಯಕರುಗಳಿಗಿದೆ. ಹಾಗಾಗಿ SIRನ್ನು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವೆಲ್ಲರೂ ಅತ್ಯಂತ, ನಿಮಗೆ ಅನಿಸಿರ್ಬೋದು ಇಂಥ ಒಂದು ಸಮಯದಲ್ಲಿ ಸಹ ಅಧ್ಯಕ್ಷರಾಗಿ 2 ದಿವಸ ಆಗಿಲ್ಲ, ಇವತ್ತು SIRಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನಮ್ಮ ರಾಷ್ಟ್ರದ ಮತ್ತು ರಾಜ್ಯದ ನಾಯಕರುಗಳು ಎಷ್ಟು ಇದನ್ನು ಪರಿಣಾಮಕಾರಿಯಾಗಿ ತಗೊಂಡಿದ್ದಾರೆ ಅಂತ ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇರೋದು.